ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೌಮ್ಯ. ಇದು ನನ್ನ ಕಂಟಿನ್ಯೂಷನ್ ವ್ಲಾಗ್, ನನ್ನ ಪ್ರೀವಿಯಸ್ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್. ಸೊ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೀವೆಲ್ಲ ನೋಡಿದರೆ ನಾವು ಔರಂಗಾಬಾದ್ನ ಅಜಂತಾ ಕೇವ್ಸ್ಗೆ ಬಂದಿದ್ದೀವಿ. ಸೊ ಅಲ್ಲಿ ಆಲ್ಮೋಸ್ಟ್ ನಾವು ಒಂದು 16-17 ಕೇವ್ಸ್ ನಾವು ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಈಗ ಮುಂದೆ ಹೋಗ್ತಾ ಇದ್ದೀವಿ. ಸೊ ನೀವು ಇನ್ನೂ ಯಾರೆಲ್ಲ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿ. ಪಾರ್ಟ್ 1 ನಮ್ಮ ಈ ಟ್ರಿಪ್ನ ಫಸ್ಟ್ ಡೇ ಅಜಂತಾ ಕೇವ್ಸ್ ಪಾರ್ಟ್ 1 ನಾನು ವೀಡಿಯೋನ ಹಾಕಿದ್ದೀನಿ. ಸೊ ಅದಾದಮೇಲೆ ನೀವು ಈ ವಿಡಿಯೋನ ನೋಡ್ಬೋದು. ಸೊ ಲಾಸ್ಟ್ ವೀಡಿಯೋಲಿ ನಾನು ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ, ಹೇಗೆ ಔರಂಗಾಬಾದಿಗೆ ಬರ್ಬೋದು ಮತ್ತು ಇಲ್ಲಿ ಏನೆಲ್ಲ ನ್ಯೂ ಪ್ಲೇಸಸ್ ನೋಡ್ಬೋದು ಅಂತ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನೋಡಿ. ಮತ್ತು ಇನ್ನೂ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ನ. ಸೊ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ನೆಕ್ಸ್ಟ್ ನಾನು ಈಗ ಬೇರೆ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಒಂದೊಂದಾಗಿ ನಾನು ನಿಮ್ಗಂತ ಹೇಳಿ ನಾನು ಇದು ವೀಡಿಯೋಸ್ ಮಾಡ್ತಾಯಿದ್ದೀನಿ. ತುಂಬಾ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ಇದು, ಯಾಕಂದರೆ ತುಂಬಾ ಸ್ಟೆಪ್ಸ್ ಇತ್ತು. ಕೆಳಗಡೆ ಇಳಿಯೋದು, ಮೇಲ್ಗಡೆ ಹತ್ತೋದು, ಸೊ ಕೈಯಲ್ಲಿ ಕ್ಯಾಮ್ರಾ, ಸೊ ತುಂಬಾ ಕಷ್ಟ ಆಯಿತು. ಸೊ ಮತ್ತು ಬಿಸಿಲು ಬೇರೆ. ಸೊ ಕೇವ್ಸು ನೀವು ನೋಡಿದ್ರೆ ಎಲ್ಲ ಸಿಮಿಲರ್ ಆಗೇ ಇದೆ, ಆದರೆ ಅದರ ಪ್ರತಿಯೊಂದು ಕೇವ್ಸ್ನ ಆರ್ಕಿಟೆಕ್ಟ್ ಆಗಿರ್ಬೋದು, ಪೇಂಟಿಂಗ್ಸ್ ಆಗಿರ್ಬೋದು, ಅದು ಸ್ವಲ್ಪ ಬೇರೆ. ಸೊ ಹಾಗಾಗಿ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈಗ ನಾನು ಇಲ್ಲಿ ಪಿಕ್ಚರ್ಸ್ ತೊಗೊಳ್ತಾ ಇದ್ದೀನಿ. ಈ ಕೇವಲ್ಲಿ ನಮಗೆ ಸ್ವಲ್ಪ ಅಲವಿತ್ತು ಪಿಕ್ಚರ್ಸ್ ತೊಗೊಳೋದಕ್ಕೆ ಮತ್ತು ಸ್ವಲ್ಪ ವೀಡಿಯೋ ಮಾಡೋದಕ್ಕೆ. ಅದೇನೋ ಗೊತ್ತಿಲ್ಲ, ಒಂದೊಂದು ಕೇವ್ಸಲ್ಲಿ ಪ್ರೊಹಿಬಿಟೆಡ್ ಅಂತ ಬರೆದಿದ್ರು, ಮತ್ತು 1 ಅಥವಾ 2 ಕೇವ್ಸಲ್ಲಿ ಈ ಥರ ಇತ್ತು, ತೊಗೊಳ್ಬೋದು ಅಂತ. ಸೊ ಹಾಗಾಗಿ ಮತ್ತು ನೋಡಿ ವ್ಯೂ ತೋರಿಸ್ತಾ ಇದ್ದೀನಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತಂದರೆ. ನಾವೇನು ಅಲ್ಲಿ ತನಕ ಹೋಗಬೇಕು. ಲಾಸ್ಟ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ನಾನು ತೋರಿಸ್ತೀನಿ, ಲಾಸ್ಟ್ ಝೂಮ್ ಮಾಡಿ. ಸೊ ಅಲ್ಲಿ ನಾವು ರೀಚ್ ಆಗಬೇಕು. ಸೊ ಇದು ಒಂಥರ ಸಿ ಕರ್ವ್ ಥರ ಇದೆ, ಸಿ ಕರ್ವ್ ಅಂತ ಏನು ಹೇಳ್ತೀವಿ, ಸಿ ಆಕಾರದಲ್ಲಿದೆ. ಸೊ ಸ್ಟೆಪ್ಸ್ ಹತ್ತೋದು ಇಳಿಯೋದು ಈ ಥರ. ಸೊ ತುಂಬಾ ಸುಸ್ತಾಗ್ತಾಯಿತ್ತು. ಯಾರಾದರೂ ಇಲ್ಲಿ ಬಂದರೆ ನೀರು ಮತ್ತು ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಬನ್ನಿ. ಮತ್ತು ಈ ಥರ ಜಾಗದಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡಬೇಕಂತಂದರೆ ಶೂಸ್ ಇರಲೇಬೇಕು. ಸೊ ಆದಷ್ಟು ಶೂಸ್ ವೇರ್ ಮಾಡ್ಕೊಂಡು ಬನ್ನಿ. ಈ ಸ್ಯಾಂಡಲ್ಸ್ ಮತ್ತು ಸ್ಲಿಪ್ಪರ್ಸ್ ಈ ಥರ ಪ್ಲೇಸಸ್ ಮತ್ತು ಈ ಥರ ಪ್ಲೇಸ್ ನೋಡೋದು ವೇಸ್ಟ್ ಆ್ಯಕ್ಚುಲಿ. ಸೊ ಹಾಗಾಗಿ ಶೂಸ್ ವೇರ್ ಮಾಡಿ. ಸೊ ನೀವು ಚೆನ್ನಾಗಿ ಎಕ್ಸ್ಪ್ಲೋರು ಮಾಡ್ಬೋದು, ಮತ್ತು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಇಳಿಯುವಾಗ, ಹತ್ತುವಾಗ. ತುಂಬಾ ಚೆನ್ನಾಗಿತ್ತು, ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ನಾನಂತೂ ಹೇಳ್ತೀನಿ ನಿಮಗೆ ಒಂದ್ಸಲ ವಿಸಿಟ್ ಮಾಡಿ ಅಂತ. ओ माय गुडनेस, अजून तिथपर्यंत जायचं आहे. इथे ಇದೊಂದು ಬೇರೆ ಕೇವ್. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿರಕ್ಕಿದೆ. ಮತ್ತು ಇಲ್ಲಿ ರೂಮ್ಸ್ ಕೂಡ ಇದೆ, ಚಿಕ್ಕ ಚಿಕ್ಕ ರೂಮ್ಸ್ ಕೂಡ ಇತ್ತು. ಒಂದು ಇಲ್ಲಿ ನೋಡಿ ಸೈಡಿಗೆಲ್ಲ ಒಂದು 2-3 ರೂಮ್ಸು, ಈ ಸೈಡ್ ಲೆಫ್ಟ್ ಮತ್ತು ರೈಟ್ ಸೈಡು. ಮತ್ತು ಈ ಮೂರ್ತಿ ಮಾತ್ರ ಕ್ಲಿಯರ್ ಆಗಿತ್ತು, ಅಂದರೆ ಯಾವುದೇ ರೀತಿ ಭಿನ್ನ ಅಂತೀವಿ ಅದಿರಲಿಲ್ಲ. ಸೊ ಚೆನ್ನಾಗಿತ್ತು ಇದು. ನಾನು ಅದೇ ಹೇಳ್ತಾಯಿದ್ದೆ, ತುಂಬಾ ಸುಸ್ತಾಗ್ತಾಯಿತ್ತು ನನಗಂತೂ. ಅಂದರೆ ನೋಡಿ ಸ್ಟೆಪ್ಸ್ ತುಂಬಾ ಇದೆ, ಹತ್ತೋದು ಇಳಿಯೋದು ತುಂಬ, ಅಂದರೆ ಒಂದೊಂದು ಕೇವ್ಗೂ ಹತ್ತೋದು ಇಳಿಯೋದು ಮಾಡಬೇಕು. ಸೊ ನಾವು ನಾನ್ ಸ್ಟಾಪ್ ನಾವು ಟ್ರಾವೆಲ್ ಮಾಡ್ತಾಯಿದ್ವಿ, ಯಾಕಂದರೆ ನಮಗೆ ಎಲ್ಲ ಕೇವ್ಸೂ ಕವರ್ ಮಾಡೋದಿತ್ತು. ಸೊ ಅದೊಂದು ಇಂಟೆನ್ಷನ್, ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಹೋಗ್ತಾಯಿದ್ವಿ. ಆದರೆ ಸಿಮ್ಲರ್ ಆಗಿದೆ, ಅಷ್ಟೇನು ಡಿಫ್ರೆನ್ಸ್ ಇಲ್ಲ. ಅಂದರೆ ಆರ್ಕಿಟೆಕ್ಟ್ ಮತ್ತು ಪೇಂಟಿಂಗ್ಸ್ ಬಿಟ್ಟರೆ ಏನು ಮತ್ತೇನು ಡಿಫ್ರೆನ್ಸ್ ಇಲ್ಲ. ಸೊ ಮತ್ತು ನನಗೆ ಎಷ್ಟು ಗೊತ್ತಿದೆ ನಾನು ಅಷ್ಟು ಇದ್ರ ಬಗ್ಗೆ ನಾಲೆಜ್ ನಿಮಗೆ ಹೇಳ್ತೀನಿ.
ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ರೂಮ್ಸ್ ಇದೆ. ಮೊದಲು ನಾವು ಕೇವ್ಸ್ ನೋಡಿದ್ರಲ್ಲ, ಅಲ್ಲಿ ಈ ಥರ ರೂಮ್ಸ್ ಇರಲಿಲ್ಲ. ಇಲ್ಲೆಲ್ಲ ಅವರು ತಪಸ್ ಮಾಡ್ತಾ ಇದ್ರಂತೆ. ಸೊ ಮತ್ತು ಈ ರೂಮ್ಸ್ ವಿಶೇಷತೆ ಏನಂತಂದರೆ, ಈ ರೂಮಲ್ಲಿ ಹೋದರೆ ನಾವು ಏನಾದರೂ ಮಾತಾಡಿದ್ರೆ ಅಥವಾ ಓಮ್ ಅಂತಂದರೆ, ನಾನು ಓಮ್ ಅಂತ ಇದ್ದೆ. ಸೊ ಅದಂದರೆ ಇಕೋ ಆಗುತ್ತೆ, ಪ್ರತಿಧ್ವನಿ ಕೇಳಿಸುತ್ತೆ. ತುಂಬಾ ಕಾಮಾಗಿ ಪೀಸ್ಫುಲ್ಲಾಗಿತ್ತು ಮತ್ತು ತಂಪಾಗಿತ್ತು. ಯಾಕಂದರೆ ಕಲ್ಲಿಂದ ಇದಿಲ್ವಾ, ಪೂರಾ ಕಲ್ಲಿಂದನೇ ಮಾಡಿದ್ರಂಥದ್ದು. ಸೊ ಹಾಗಾಗಿ ತುಂಬಾ ಅಂದರೆ ತಣ್ಣಗಿತ್ತು. ಸೊ ಈ ನೋಡಿ, ಆನೆ ಕೂಡ ಕಲ್ಲಿಂದನೇ ಕೆತ್ತಿದ್ದಾರೆ. हळू मम्मी हातात काय आहे? ओ देत What is doing? ನಾವು ಎಲ್ಲ ಕೇವ್ಸನ್ನು ನೋಡ್ತಾ ಬಂದ್ವಿ. ಆದರೆ ಅಲ್ಲಿ ಕೆಲವರು ಹೇಳ್ತಾಯಿದ್ರು, ಜಸ್ಟ್ ಮೇಯ್ನ್ ಅಂತಂದರೆ 16, 17, 26 ಮತ್ತು 18 ಮತ್ತು 32. ಸೊ ಈ ನಂಬರ್ಸ್ ಹೇಳ್ತಾಯಿದ್ರು. ಇದಷ್ಟು ಮೇನ್ ಇದೆ, ಇದು ಚೆನ್ನಾಗಿದೆ ನೋಡೋದಕ್ಕೆ ಅಂತ. ಅಂದರೆ ಪೂರ್ತಿಯಾಗಿ ಪೇಂಟಿಂಗ್ಸ್ ಆಗಿರ್ಬೋದು, ಆರ್ಕಿಟೆಕ್ಟ್ ಆಗಿರ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈಗ ನೀವು ನೋಡ್ತಾ ಇರೋದು ಈ ಕೇವ್, ಇದು ಕೂಡ ತುಂಬ ಚೆನ್ನಾಗಿದೆ. ನನಗೆ ಎಲ್ಲ ಕೇವ್ಸ್ಗಿಂತನೂ ಈ ಕೇವ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಮೈನ್ಯೂಟ್ ಇದು ವರ್ಕ್ ಇದೆ, ಮೈನ್ಯೂಟ್ ಆರ್ಕಿಟೆಕ್ಟ್ ಇದೆ. ಅಲ್ಲೆಲ್ಲೇ ಚಿಕ್ಕದು ಮೂರ್ತಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ. ಇದಂತ ಯೂನಿಕ್ ಅನ್ನಿಸ್ತಾ ಇತ್ತು ನನಗೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇದು ನೋಡಿದ್ರೆ. आम्ही अर्ध्या पद्धत गेलो आम्ही 14 तो त्याच्यामध्ये बिझी आहे. पाणी पण येतं ना. ಈಗ ಇವರು ವಿಡಿಯೋ ಮಾಡ್ತಿದ್ದಾರೆ. ನನಗೆ ಸುಸ್ತಾಯಿತು ವಿಡಿಯೋ ಮಾಡಿ, ಕ್ಯಾಮ್ರಾ ಹೋಲ್ಡ್ ಮಾಡಿ. ಸೊ ಹಾಗಾಗಿ ನಾನು ಇವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನೀವು ಸ್ವಲ್ಪ ವಿಡಿಯೋ ಮಾಡಿ ಅಂತ. ಸೊ ನಾನು ಸ್ವಲ್ಪ ಫ್ರೀ ಆದೆ. ಈ ಥರ ಸಪೋರ್ಟ್ ಮಾಡ್ತಾರೆ, ಈ ಥರ ಹೆಲ್ಪ್ ಮಾಡ್ತಾರೆ. ಯಾವಾಗಾದರೂ ವೀಡಿಯೋ ಮಾಡಿಕೊಡೋದು ಅಥವಾ ಏನೇ ನಾನು ಹೇಳಿದ್ರು ರಿಲೇಟೆಡ್ ಯೂಟ್ಯೂಬ್. ಸೊ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಇದರಲ್ಲಿ ತುಂಬ ಸಪೋರ್ಟಿವ್ ಇದ್ದಾರೆ. ಸೊ ಅದನ್ನೇ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಮತ್ತು ಅವ್ರು ಹೇಳ್ತಾಯಿದ್ರು ಕೂಡ, ಮೇನ್ ತಗೋ, ಇದು ತಗೋ, ಅದು ತಗೋ, ಇದನ್ನು ವೀಡಿಯೋ ಮಾಡು, ಇದನ್ನು ತೋರಿಸು ಅಂತ. ಸೊ ಈ ಥರ ಸಜೆಷನ್ ಕೂಡ ಹೇಳ್ತಾರೆ ಅವರು. ಸೊ ಅದನ್ನೇ ನೀವು ನೋಡಿದ್ರೆ ನಾನು ಎಲ್ಲ ಕೇವ್ಸನ್ನ ಕವರ್ ಮಾಡಿಲ್ಲ ಆ್ಯಕ್ಚುಲಿ. ಆದರೆ ನಾವು ವಿಸಿಟ್ ಮಾಡಿದ್ದೀವಿ. ಆದರೆ ಈ ವಿಡಿಯೋದಲ್ಲಿ ನಾನು ಯಾವುದು ನನಗೆ ಇಷ್ಟ ಆಗುತ್ತೆ, ಯಾವುದು ಚೆನ್ನಾಗಿದೆಯೋ ಅದನ್ನು ಮಾತ್ರ ನಾನು ಇದರಲ್ಲಿ ಹಾಕಿದ್ದೀನಿ. ಯಾಕಂದರೆ ಎಲ್ಲ ಕೇವ್ಸ್ ಹಾಕಿದ್ರು ಇಲ್ಲಿ ವಿಡಿಯೋ ಕೂಡ ಲೆಂದಿ ಆಗುತ್ತೆ ಮತ್ತು ನಿಮಗೂ ಕೂಡ ಬೋರ್ ಆಗುತ್ತೆ ನೋಡೋದಕ್ಕೆ. ಸೊ ಹಾಗಾಗಿ ನಾನು ಹಾಕಲಿಲ್ಲ. ತಂಪಾಗಿ ಅನಿಸ್ತದೆ ಗೊತ್ತಾ? ಎಷ್ಟು ತಂಪಾಗಿ ಅನಿಸ್ತಾ ಇದೆ, ತುಂಬಾ ತಂಪಾಗಿದೆ ನೋಡಿ. ನಾನು ಮಾತಾಡ್ತಾ ಇದ್ದೀನಿ, ಇಕೋ ಆಗ್ತಾ ಇದೆ. ಸಿ ಓಂ, ಸಿ ಹೌ ಇಟ್ ಸೌಂಡ್ಸ್.
ಓಂ ಓ ಹಾಯ್ हाय आजू ना बघा किती मी हळू बोलत आहे तरी पण किती जोर आवाज निघो वाटते should come inside. इको होते इको हाय इको ಆಗ್ತಾ ಇದೆ ಟೇಸ್ಟ್ ಹಾ 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 ಇಕೋ काय आहे तोंडा तोंडा काय केलं ते ಈ ಕೇವ್ ನೋಡಿ ಹೇಗಿದೆ ಅಪ್ ಆ್ಯಂಡ್ ಡೌನ್ ಇದೆ ಇಲ್ಲಿ ಒಂಥರ ಅಂದರೆ ಫ್ಲ್ಯಾಟ್ ಸರ್ಫೇಸ್ ಇಲ್ಲ ಸೊ ಅಪ್ ಆ್ಯಂಡ್ ಡೌನ್ ಥರ ಇತ್ತು ಏನೊಂಥರ ವಿಚಿತ್ರ ಅನ್ನಿಸ್ತಾ ಇತ್ತು ನನಗೆ ಯಾಕೆ ಈ ಥರ ಕಟ್ಟಿದ್ದಾರೆ ಏನು ಮಾಡ್ತಾಯಿದ್ರು ಇಲ್ಲಿ ಅಂತ ಸೊ ಯಾಕೋ ಒಂಥರ ಕನ್ಫ್ಯೂಷನ್ ಗೊತ್ತಿಲ್ಲ ನನಗೆ ಇದೇನು ಯಾಕೆ ಅಂತ ಇದು ಮೈಟ್ ಬಿ ಸಮಥಿಂಗ್ ಲೈಕ್ ನೀರೆಲ್ಲ ಇಲ್ಲಿ ಇರ್ತಾಯಿತ್ತು ಅಥವಾ ಗೊತ್ತಿಲ್ಲ ಏನಂತ ನೋಡಿ ಅದು ಹೇಗಿದೆ ಅಂತ ಅಲ್ಲೆಲ್ಲಿ ಲೈಟ್ಸ್ ಹಾಕಿದ್ದಾರೆ ಸೊ ಅದಕ್ಕೆ ಕಾಣ್ತಾ ಇದೆ ಈ ಥರ ಮೇಲೆ ಕೆಳಗಡೆ ಫ್ಲ್ಯಾಟ್ ಸರ್ಫೇಸ್ ಏನೂ ಇಲ್ಲ ಸೊ ಏನು ಮಾಡ್ತಾಯಿದ್ರು ಇಲ್ಲಿ ಅಂತ ಆ್ಯಕ್ಚುಲಿ ನೋ ಐಡಿಯಾ ಸೊ ಗೈಡ್ ಯಾರಾದರೂ ಕೇಳಿದ್ರೆ ಹೇಳ್ತಾಯಿದ್ರು ಏನೋ ಅನಿಸುತ್ತೆ ಆದರೆ ಈ ಕೇವ್ ಬಗ್ಗೆ ನನಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಏನು ಇದ್ರು ಆ್ಯಕ್ಚುಲಿ ಸ್ಟೋರಿ ಅಂತ ಸೊ ಯಾಕೆ ಈ ಥರ ಕಟ್ಟಿದ್ದಾರೆ ಅಂತ आपल्याला आयडियाच नव्हती ग काही की व्हायची कशी ಫೈನಲಿ ನಾವು ಲಾಸ್ಟ್ ಕೇವ್ ಬಂದ್ವಿ ಇದು ನಮ್ಮ ಲಾಸ್ಟ್ ಕೇವ್ನ ವಿಸಿಟ್ ಸೊ ಇದು ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲ ಕೇವ್ಗಿಂತಲೂ ಇದು 32 ಕೇವ್ ನಂಬರ್ 32 ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಹೊರಗಡೆನೂ ಆರ್ಕಿಟೆಕ್ಟ್ ಇದಿದೆ ಚೆನ್ನಾಗಿದೆ ಸೊ ಏನೋ ಒಂಥರ ಯೂನಿಕ್ ಅನ್ನಿಸ್ತು ಎಲ್ಲ ಕೇವ್ಸ್ ಸಿಮಿಲರ್ ಆಗಿ ಸೇಮ್ ಆಗಿತ್ತು ಆದರೆ ಈ ಕೇವ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ झोपलेलं आहे ಇದು ನೋಡಿ ತುಂಬಾ ಫೇಮಸ್ ಆರ್ಕಿಟೆಕ್ಟ್ ಇದು ಸ್ಲೀಪಿಂಗ್ ಬುದ್ಧ ಇದು 32 ಗೋವೆಯಲ್ಲಿದೆ 32 ನಂಬರ್
ಸೊ ಇದು ಹಿಸ್ಟಾರಿಕಲ್ ಅಲ್ಲೇ ಇದು ತುಂಬಾ ಫೇಮಸ್ ಆಗಿರೋಂಥ ಇದು ಸ್ಟ್ಯಾಚ್ಯೂ ಇದು 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 24 ಫೂಟ್ ಸ್ಲೀಪಿಂಗ್ ಆರ್ ರಿಕ್ಲೈನಿಂಗ್ ಬುದ್ಧ ಸ್ಟ್ಯಾಚ್ಯೂ. ಈ ಸ್ಟ್ಯಾಚ್ಯೂ ರೀಪ್ರೆಸೆಂಟೇಷನ್ ಅಥವಾ ಡಿಪಿಕ್ಟ್ ಏನು ಮಾಡುತ್ತೆ ಅಂತಂದರೆ, ಇದು ಅವರು ಸಾಯೋಕ್ಕಿಂತ ಮುಂಚೆ ಈ ಥರ ಒಂದು ಸೈಡಲ್ಲಿ ಈ ಥರ ಮಲಗಿದ್ರಂತೆ, ಮತ್ತು ವಿತ್ ಅ ಕಾಮ್ ಆ್ಯಂಡ್ ಸ್ಮೈಲ್ ಎಕ್ಸ್ಪ್ರೆಷನಿಂದ. ಸೊ ಹಾಗಾಗಿ ಇವರ ರಿಮೆಂಬರೆನ್ಸ್ಗೆ, ಅಂದರೆ ಇವರ ನೆನಪಿಗಾಗಿ ಈ ಸ್ಟ್ಯಾಚ್ಯೂನ ಬಿಲ್ಡ್ ಮಾಡಿದ್ದಾರೆ. ಈ ಸ್ಟ್ಯಾಚ್ಯೂ ಇಲ್ಲೇ ಅಲ್ಲ, ಥೈಲ್ಯಾಂಡಲ್ಲೂ ಇದೆ ಅಂತೆ. ಸೊ ಇದು ತುಂಬಾ ಫೇಮಸ್ ಸ್ಟ್ಯಾಚ್ಯೂ, ಹಿಸ್ಟಾರಿಕಲಲ್ಲಿ ತುಂಬಾ ಫೇಮಸ್ ಆಗಿರೋಂಥ ಸ್ಟ್ಯಾಚ್ಯೂ ಇದು. ತುಂಬಾ ಚೆನ್ನಾಗಿದೆ. ಸೊ ಈ ಸ್ಟ್ಯಾಚ್ಯೂ ನೋಡೋಕ್ಕಾದ್ರೂ ಇಲ್ಲಿ ವಿಸಿಟ್ ಮಾಡಬೇಕು. ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಟ್ ಇದೆ. ಒಂದೇ ಕಲ್ಲಲ್ಲಿ ಎಲ್ಲ ಇದನ್ನು ಕೆತ್ತಿದ್ದಾರೆ, ಮತ್ತು ತುಂಬಾ ಫೈನ್ ಆರ್ಟ್ಸ್, ತುಂಬಾ ಚೆನ್ನಾಗಿದೆ ಇದು. ನನಗೆ ಈ ಗುಹೆ ತುಂಬ ಇಷ್ಟ ಆಯಿತು. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ವಿಡಿಯೋ? ಸೊ ಇದಾಗಿತ್ತು ಪೂರ್ತಿ ಅಜಂತಾ ಕೇವ್. ಎಲ್ಲನೂ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ಹಾಗೆಯೇ ನಿಮಗೂ ಕೂಡ ನಾನು ತೋರಿಸಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ತುಂಬ ಪ್ಲೇಸಸನ್ನು ವಿಸಿಟ್ ಮಾಡೋದಿದೆ. ಸೊ ನಾವು ಏನೆಲ್ಲ ಪ್ಲೇಸಸ್ ವಿಸಿಟ್ ಮಾಡ್ತೀವಿ ಅಂತ ನೀವು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ, ಮತ್ತು ನನ್ನ ಬರೋ ಎಲ್ಲ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ಲೀಸ್ ನನ್ನ ಈ ಒಂದು ಚಿಕ್ಕ ಎಫರ್ಟ್ಸ್ಗೆ ಪ್ಲೀಸ್ ನೀವು ಸಪೋರ್ಟ್ ಮಾಡಿ, ಮತ್ತು ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ಸ್ವಲ್ಪ ಡಿಲೇ ಆಗಿ ಬರ್ತಾ ಇದೆ, ಆದರೆ ಇನ್ನು ಮುಂದೆ ನಾನು ಟ್ರೈ ಮಾಡ್ತೀನಿ ಆನ್ ಟೈಮ್, ಅಂದರೆ ಕಂಟಿನ್ಯೂಷನ್ ವ್ಲಾಗ್ಸ್ ಮಾಡೋದಕ್ಕೆ, ವೀಡಿಯೋಸ್ ಹಾಕೋದಕ್ಕೆ. ಸೊ ಇದನ್ನು ಹೇಳ್ತಾ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಸೊ ಪ್ಲೀಸ್ ತಪ್ಪದೆ ನೋಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನನ್ನ ಚಾನೆಲ್ ಸಪೋರ್ಟ್ ಮಾಡಿ. ಬಾಯ್, ಥ್ಯಾಂಕ್ ಯು.